ಗೌತಮ್ ಅವರೇ, ಅತ್ತೆ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನನಗೆ ಬೇರೆ ವಿಧಿ ಇರಲಿಲ್ಲ ಭೂಮಿಕಾ. ನನ್ನ ಸಿಚುಯೇಷನ್ನಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ ಹೇಳಿ? ನಾನಾದರೂ ಏನು ಮಾಡಲಿ? ನನ್ನ ಸ್ವಂತ ತಾಯಿ ತಂಗಿ ಬದುಕಿದ್ದಾರೆ ಅಂತ ನಾನು ಅವ್ರ ಮುಂದೆ ನಿಂತ್ಕೊಂಡು ಹೇಗೆ ಹೇಳಲಿ? ಇಷ್ಟು ವರ್ಷ ಅವರು ನನ್ನ ಸ್ವಂತ ತಾಯಿ ಥರ ನೋಡ್ಕೊಂಡಿದ್ದಾರೆ. ಅಮ್ಮ ಇಲ್ಲ ಅನ್ನೋ ಕೊರತೆನ ನೀಗಿಸಿದ್ದಾರೆ, ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅಪ್ಪ ಹೋದ್ಮೇಲಂತೂ ಇಡೀ ಮನೆ ನಿಭಾಯಿಸಿದ್ದಾರೆ. ನನಗೆ ಸ್ವಂತ ಮಗನ ಸ್ಥಾನ ಕೊಟ್ಟಿದ್ದಾರೆ. ನನ್ನ ತಮ್ಮದನ್ನ ತಂಗಿರ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಯಾರೇ ಸಿಕ್ಕಿದ್ರು ನನ್ನನ್ನು ಹಿರಿ ಮಗ ಅಂತ ಪರಿಚಯ ಮಾಡ್ಕೊಡ್ತಾರೆ. ಅಂಥವ್ರ ಮುಂದೆ ನಾನು ಈ ವಿಷಯನೆಲ್ಲ ಹೇಗೆ ಹೇಳಲಿ? ಈಗ ನನ್ನ ಸ್ವಂತ ತಾಯಿ ತಂಗಿ ಬದುಕಿದ್ದಾರೆ ಅಂತ ಅಮ್ಮನಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೇಡ. ಇಷ್ಟು ವರ್ಷ ನಾನು ಎಷ್ಟೆಲ್ಲ ಮಾಡಿದ್ದೀನಿ. ಈಗ ಸ್ವಂತ ತಾಯಿನ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೇ ಆದರೂ ಸ್ವಂತ ತಾಯಿನೇ. ನಾನು ಮಲ್ತಾಗಿ ಅಲ್ವಾ ಅಂತ ಅವ್ರ ಮನಸ್ಸು ಬರಲ್ವಾ? ಅದು ತುಂಬ ಕಷ್ಟ ಭೂಮಿಕಾ. ಹಾಗಾಗಿ ನಾನು ಅವ್ರ ಹತ್ರ ಏನು ಹೇಳಿದ್ರು ಸುಮ್ಮನಾಗ್ಬಿಟ್ಟೆ. ಮತ್ತೆ ನಿಮ್ ಸ್ವಂತ ತಾಯಿ ತಂಗಿ ಸಿಕ್ಕಿದಾಗ ಆಗೇನ್ ಮಾಡ್ತೀರಾ? ವಾಪಸ್ ಮನೆಗೆ ಕರ್ಕೊಂಡು ಬರಲ್ವಾ? ಆಗ್ಲೂ ಸುಮ್ಮನಿದ್ ಬಿಡ್ತೀರಾ? ಅದೇಗಾಗುತ್ತೆ ಭೂಮಿಕಾ. ಇಷ್ಟು ವರ್ಷ ನಾನು ಹಂಬಲಿಸಿದ್ದು ಕಾದಿದ್ದು ಅದಕ್ಕೋಸ್ಕರ. ಅವ್ರು ಸಿಕ್ಕಿದ್ರೆ ನನ್ ವರ ಸಿಕ್ಕ ಹಾಗೆ. ಆಗ್ಲೂ ಅತ್ತೆಗೆ ಬೇಜಾರಾಗುತ್ತಲ್ವಾ? ಹಾ, ಆಗ ನಾನು ಅವ್ರನ್ನ ಜೊತೆಗೆ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಬಟ್ ಸಿಗೋ ತನಕ ಅದನ್ನ ಹೇಳೋದು ಬೇಡ ಅಂತ ಅಷ್ಟೇ. ಅಕಸ್ಮಾತ್ ಸಿಗದೆ ಹೋದ್ರೆ ಅಮ್ಮನ ಮನ್ಸಲ್ಲಿ ಅದು ಹಾಗೆ ಉಳ್ಕೊಂಡ್ಬಿಡುತ್ತಲ್ವಾ? ಸಿಕ್ಕಿದ್ಮೇಲೆ ಆ ಥರ ಆಗಲ್ಲ. ಅಮ್ಮನೂ ಖುಷಿ ಪಡ್ತಾರೆ. ಖುಷಿಯಿಂದ ನನ್ನ ಸ್ವಂತ ತಾಯಿನ ತಂಗಿನ ಮನೆಗೆ ಬರ್ಮಾಡ್ಕೋತಾರೆ. ನನಗಿಂತ ಜಾಸ್ತಿ ಖುಷಿ ಅವ್ರು ಪಡ್ತಾರೆ. ನೀವ್ ಹೇಳೋದು ಸರಿನೇ. ಈಗಲೇ ಏನು ಹೇಳೋದು ಬೇಡ. ನಾವು ಅನುಭವಿಸ್ತಾ ಇರೋದೇ ಸಾಕು. ಸುಮ್ಮನೆ ಅವ್ರಿಗೆ ಟೆನ್ಷನ್ ಕೊಡೋದು. ಏನೋ ಇಲ್ಲಿ ನಡೀತಿದೆ, ಅದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಹೇಳು ಮಾಮ್ಸ್, ವಾಟ್ಸ್ ದ ಮ್ಯಾಟರ್? ವಾಟ್ಸ್ ಗೋಯಿಂಗ್ ಆನ್? ನಥಿಂಗ್ ಕಣೋ. ಅದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ತದಂತಲ್ಲ, ಅದಕ್ಕೆ ಕ್ಲೈಮ್ ಮಾಡಕ್ಕೆ ಬೆಂಕಿ ಹಚ್ಚಿದ್ದು ಅಷ್ಟೇ. ನೀನು ಇನ್ಶೂರೆನ್ಸ್ ಅಂತ ಹೇಳ್ಬಿಡ್ತೀಯಾ? ಹೇಳ್ಬಿಟ್ರೆ ನಾನು ನಂಬಿಡ್ಬೇಕಾ? ಇನ್ನೇನಿಲ್ಲ ಕಣಪ್ಪ, ಅಷ್ಟೇ ಅಷ್ಟೇ ಅಂತ ಹೇಳಿದ್ನಲ್ಲ. ಮಾಮ್ಸ್, ಇಡೀ ಊರವ್ರಿಗೆಲ್ಲ ಕಿವಿಗೆ ಲಾಲ್ ಬಾಗಿಡೋ ಮಗ ನಾನು. ನನ್ನ ಹತ್ರನೇ ಹೂ ಬಿಡಕ್ ಬರ್ತೀಯಲ್ಲ, ಇದನ್ನ ನಂಬ್ತೀನ ನಾನು? ಏನಾಗ್ತಿದೆ? ನೀನ್ ಏನೋ ಮುಚ್ಚಿಡ್ತಿದ್ಯಾ ಮಾಮ್. ಈಗ ಬಾಯಿ ಮುಚ್ಕೊಂಡು ಅದೇನೋ ಅಂತ ಕರೆಕ್ಟಾಗಿ ಹೇಳು ನನಗೆ. ಅದ್ಯಾಕೋ ಪ್ರಶ್ನೆಗಳನ್ನ ಕೇಳಿ ಕೇಳಿ ನಾನು ಕುಡಿದ ನಿಜ ಎಲ್ಲ ಕೆಳಗೆ ಇಳ್ತಾ ಇದೀಯ? ಇಲ್ಲ ಅಂದ್ರೆ ಇಲ್ಲ, ಏನು ಇಲ್ಲ ಅಷ್ಟೇ. ಅಳೆಮಯ್ಯ, ಇದು ನನ್ನ ಮತ್ತೆ ನಿನ್ನ ಅಮ್ಮನ ಮಧ್ಯದ ವಿಷಯ. ಜಾಸ್ತಿ ಪ್ರಶ್ನೆ ಕೇಳಬೇಡ, ಸುಮ್ಮನೆರು. ಮಾಮ್ ಪ್ಲೀಸ್ ಹೇಳು ಮಾಮ್. ನೋಡು ಅಳಮಯ್ಯ, ನನಗೆ ನಿಂಗೆ ಹೇಳಿದೆ ತಿಟ್ಟುಕೋ. ನಿನ್ನಮ್ಮ ನನ್ನ ಅಂಡ್ರ ಮೇಲೆ ಒತ್ತು ನನ್ನ ಮನೆಯಿಂದ ಆಚೆ ಆಗ್ತಾಳೆ. ಈ ಏಜಲ್ಲಿ ಅಂಥದ್ದೆಲ್ಲ ಮಾಡ್ಕೊಳಕ್ಕೆ ಮೂರ್ಖನೇನು ನಾನು? ಏನು ಕೇಳಬೇಡ, ಏನು ಹೇಳಲ್ಲ. ಗೋ ಅಂಡ್ ಸ್ಲೀಪ್. ಹೇಳ್ತೀಯಾ? ಗುಡ್ ನೈಟ್. ಲಕ್ಷ್ಮೀಕಾಂತ ತಿರುಗುತ್ತಾನೆ, ಎಣ್ಣೆ ಹೊಡೆದಿದ್ದಾನೆ. ಗೋ ಅಂಡ್ ಸ್ಲೀಪ್. ಏನಿರ್ಬೋದು ಮ್ಯಾಟರು? ಗೋಡಾನ ಬೆಂಕಿ ಹಚ್ಚು ಅಂತ ಯಾಕೆ ಹೇಳಿದ್ರು? ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಏನೋ ಮುಚ್ಚಿಡ್ತಾ ಇದಾರಲ್ಲ, ವಾಟ್ ಇಟ್ ಇಸ್? ಹೇಗೆ ತಿಳ್ಕೊಳ್ಳಿದ್ದೇನ ನಾನು? ಪುಟ್ಟಿ, ಇನ್ನೂ ಆಟ ಆಡ್ ಮುಗ್ದಿಲ್ವಾ ನಿಂದು? ಅಮ್ಮ ಅದ್ಬಿಡು, ನಿನ್ ಕಾಲಲ್ಲಿ ಮಚ್ಚೆ ಇದೆಯಲ್ವಾ? ಹೌದು, ಅದಕ್ಕೇನಿವಾಗ? ಒಳ್ಳೇದಾಗುತ್ತಂತೆ, ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಅಂತೆ. ಹಾಗಂತ ಯಾರು ಪುಟ್ಟ ಹೇಳಿದ್ ನಿನಗೆ? ಒಬ್ರು ತಾತ ಬಂದಿದ್ರು, ಇಷ್ಟು ದೊಡ್ಡ ಗುಮ್ಮೆ ಇಟ್ಕೊಂಡಿದ್ರು, ಅವ್ರು ಹೇಳಿದ್ದು. ಹೌದು ಪುಟ್ಟ, ಸ್ಕೂಲಲ್ಲಿ ಮನೆಗೆ ಹೋಗಿ ಬರಿ ಅಂತ ಕೊಡ್ತಾರಲ್ಲ, ಅದ್ ಮುಗ್ಸದ್ಯಾ? ಆಗ್ಲೇ ಮುಗಿಸ್ದೆ, ಜಾಣೆ ನಾನು. ಜಾಣೆ ನೀನು, ಮುದ್ದು ಕೋಳಿ. ಅಮ್ಮ, ಇನ್ನೊಂದು ಪ್ರಶ್ನೆ ಇದೆ. ಏನಮ್ಮ ಅದು? ಮತ್ತೆ ಎಲ್ರು ಮನೆಗೆ ಎಲ್ರು ಬರ್ತಾರೆ, ನಮ್ಮನೆಗೆ ಮಾತ್ರ ಯಾರು ಬರಲ್ಲ. ನಾನು, ನೀನು, ಅಜ್ಜಿ ಮಾತ್ರ. ಯಾಕಮ್ಮ ನಮ್ಮನೆಗೆ ಯಾರು ಬರಲ್ಲ? ಅದು ಪುಟ್ಟಿ,
ನಮಗೆ ಯಾರೂ ಇಲ್ಲ, ಅದಕ್ಕೆ ಯಾರೂ ಬರಲ್ಲ. ಯಾಕೆ ಯಾರು ಇಲ್ಲ? ಅದು ಹಾಗೆ ಪುಟ್ಟಿ, ನಾವಿರೋದೇ 3 ಜನ. ನೀನ್ ದೊಡ್ಡೋಳು ಆಗ್ತೀಯ ಅಲ್ವಾ, ಆಗ ನಿನಗೆ ಎಲ್ಲ ಗೊತ್ತಾಗತ್ತೆ. ನನ್ನ ಫ್ರೆಂಡ್ಸ್ಗೆ ಎಲ್ಲ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ರೂ ಇದ್ದಾರೆ, ನನಗ್ ಮಾತ್ರ ಯಾರು ಇಲ್ಲ. ಅದೇ ಬೇಜಾರು. ನನಗೂ ಅದೇ ಬೇಜಾರು ಕಂದ. ನಮ್ಮವರೆಲ್ಲ ಎಲ್ಲಿದ್ದಾರೆ? ಇದಾರೋ ಇಲ್ವೋ? ಇದ್ರೆ ಯಾಕೆ ಹುಡ್ಕೊಂಡ್ ಬರ್ತಿಲ್ಲ? ನಾವೆಲ್ಲ ಅವರಿಗೆ ಬೇಡವಾದವ್ರ? ಎಷ್ಟೊಂದು ಪ್ರಶ್ನೆಗಳಿದೆ. ನನ್ ಯಾವ ಪ್ರಶ್ನೆಗೂ ಉತ್ತರ ಮಾತ್ರ ಸಿಕ್ಕಿಲ್ಲ. ಇನ್ನು ನಿಮ್ಮಪ್ಪ, ಅವ್ರಿಗೆ ಏನು ಅವಸರ ಆಯ್ತೋ ಏನೋ, ನಮ್ಮನ್ನೆಲ್ಲ ಬಿಟ್ಟು ಬೇಗ ದೂರ ಹೊಟ್ಟೋದ್ರು. ಒಟ್ನಲ್ಲಿ ಈ ಕಷ್ಟಗಳೇ ನಮಗೆ ನೆಂಟರು ಇಷ್ಟರು ಎಲ್ಲ. ಕಷ್ಟಕ್ಕೆ ನಮಗೆ ಬಿಟ್ಟೋಗೋದು ಇಷ್ಟನೇ ಇಲ್ಲ ಅನ್ಸುತ್ತೆ. ಬೇಡ ಬೇಡ ಅಂದ್ರೂ ನಮ್ಮ ಜೊತೆಲೇ ಇರುತ್ತೆ. ಇರ್ಲಿ ಬಿಡು, ಇದೆಲ್ಲ ಇವಾಗ ನಿನಗೆ ಅರ್ಥ ಆಗಲ್ಲ. ಆಗ್ಲೇ ಹೇಳ್ದಾಗೆ ನೀನ್ ದೊಡ್ಡೋಳಾಗ್ತೀಯ ಅಲ್ವಾ, ಆಗ ನಿನಗೆ ಗೊತ್ತಾಗತ್ತೆ. ಸರಿನಾ?